ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನಪ್ಪ ಅಂದರೆ ರಕ್ಷಾಬಂಧನ್ ಬರ್ತಿದೆ. ಸೊ ಯಾವಾಗಲೂ ಅಂಗಡಿಗೆ ಹೋಗಿ ರಾಖಿ ತೊಗೊಂಡು ಕಟ್ಟೋದು ಕಾಮನ್. ಸೊ ನನಗಿರೋದು ಇಬ್ಬರೇ ಅನ್ನೋದು. ಸೊ ಅವ್ರಿಗೆ ಒಬ್ಬ ಅಣ್ಣ ಒಬ್ಬ ತಮ್ಮ. ಅವರಿಗೆ ರಾಖಿ ಕಸ್ಟಮೈಸ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ. ನಾನು ಹೇಗೂ ಬ್ರಿಗೇಡ್ ರೋಡಲ್ಲಿ ಕೆಲಸ ಮಾಡೋದು. ಬ್ರಿಗೇಡ್ ರೋಡಿಂದ ಚರ್ಚ್ ಸ್ಟ್ರೀಟ್ ತುಂಬಾ ಹತ್ರ, ಬರೀ ಪಕ್ಕದ ರೋಡೇ. ಸೊ ಹಾಗಾಗಿ ಅಲ್ಲಿ ರೋಡ್ ಮೇಲೆ ಚಾಮ್ಸ್ ಮಾರ್ತಾರೆ. ಸೊ ಅದನ್ನ ಯಾಕೆ ಕಸ್ಟಮೈಸ್ ಮಾಡಿಸ್ಬಾರ್ದು? ಇವಾಗಂತೂ ಎಲ್ಲರೂ ಟ್ರೆಂಡಲ್ಲಿ ಕೊರಿಯನ್ ಸ್ಟೈಲ್ ಅಂದ್ಬಿಟ್ಟು ಬ್ರೆಸ್ಲೆಟ್ ಹಾಕೊಂಡು ಸುತ್ತಾರೆ. ರಾಖಿಯು ಸುಮ್ಮನೆ 2 ದಿವಸ ಕಟ್ಕೊಂಡು ತೆಗ್ದಾಕ್ತಾರೆ. ಬಟ್ ಇದನ್ನ ಯೂಸ್ ಮಾಡ್ತಾರಲ್ಲ ಅಂತ ಪ್ಲಾನ್ ಮಾಡ್ಕೊಂಡು ಕಸ್ಟಮೈಸ್ ಮಾಡ್ಕೊಳ್ಳೋಣ, ಅವ್ರಿಗೆ ಇಷ್ಟ ಬಂದಿದ್ದ ಚಾಮ್ಸ್ನ ಹಾಕಿ ಅಂತ ಗೈಸ್. ಅವ್ರ ಹತ್ರ ಅಷ್ಟು ಕಲೆಕ್ಷನ್ ಇರಲಿಲ್ಲ. ಸೊ ಹಾಗಾಗಿ ಮುಂದೆ ಹೋಗ್ತಾ ಇದ್ದೀವಿ ಇವಾಗ. ಇನ್ನು ಮುಂದೆ ನೋಡ್ಕೊಬರೋಣ ಅಂತ. ಕೇರ್ಫುಲ್. ಅದು ಏನೋ ಬೇರೆದು ರಿಂಗ್ಸ್ ಅನ್ಸುತ್ತೆ ಅದು. ನನ್ನ ಜೊತೆ ಚಾರ್ವಿ ಬರ್ತಿದ್ದಾಳೆ, ತೋರಿಸ್ಬೇಡ ಅಂತಂದ್ಲು. ಅವಳು ರೆಡಿ ಆಗಿಲ್ವಂತೆ. ಅಲ್ಲ ಇಲ್ಲ, ಪೇಷಂಟ್ ಅವಳು ಆ್ಯಕ್ಚುಲಿ ಇವತ್ತು, ಅದಕ್ಕೆ ಬಂದರು. कहाँ पे मिलेगा लेटर्स? वो दूसरा वाला लेटर्स नहीं है, बस यही है. ऐसा वाला एस है. नहीं, सिर्फ मुझे बड़ी एस है. ए और एन चाहिए उसमें. इसमें एस और के मिलेगा, बाकी का इसमें है. ಅವ್ರ ಹತ್ರನೇನು ಸಿಗಲಿಲ್ಲ, ಬೇಕಾಗಿರೋದು ಸಿಗ್ತಾಯಿಲ್ಲ ಅಷ್ಟೇ. ಸೊ ಇನ್ನು ಮುಂದೆ ಹೋಗ್ತಾ ಇದೀವಿ ನೋಡ್ಕೊಂಡು. ಸೊ ಯೂಶ್ವಲಾಗಿ ಚರ್ಚ್ ಸ್ಟ್ರೀಟಲ್ಲಿ ಒಂದು 12 ಗಂಟೆ 1 ಗಂಟೆ ಮೇಲೇ ಎಲ್ಲರೂ ಬರೋದು. ಸೊ ಇವ್ರು ಹಾಕ್ತಾ ಇದ್ದೀನಿ ಇರಿ ಅಂತ ಅಂದರು. ಅಲ್ಲಿವರೆಗೂ ಮುಂದೆಗಡೆನೆ ದ ಬುಕ್ ವಾಮ್ ಇದೆ. ಸೊ ಅಲ್ಲಿ ಹೋಗಿ ಬರೋಣ ಅಂದ್ಕೊಂಡು ಅಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಗೈಸ್, ಎಷ್ಟು ಕ್ಯೂಟಾಗಿ ಮಾಡ್ಕೊಂಡಿದೆ ಬೆಕ್ಕು. ಚಾರ್ವಿ, ಏನು ಬುಕ್ ತಗೊಂಡೆ? A really short history of nearly everything. ವಾವ್. ನನಗೆ ಬುಕ್ ಓದೋಷ್ಟು ಜಾಸ್ತಿ ಇಂಟ್ರೆಸ್ಟ್ ಇಲ್ಲ. ತುಂಬ ಬುಕ್ ಓದ್ತಾಳೆ, ಇಂಟ್ರೆಸ್ಟ್ ಜಾಸ್ತಿ. ನನ್ನ ಚಾನೆಲ್ನ ಫಾಲೋ ಮಾಡಿ, ಯಾ, ಬುಕ್ ನರ್ಡ್ 1496 ಫಾರ್ ಆಲ್ ಬುಕ್ ರಿಲೇಟೆಡ್ ಕಾಂಟೆಂಟ್. ಪ್ಲೀಸ್ ಮಾಡಿ, ಸಪೋರ್ಟ್ ಮಾಡಿ. ನಾವು ಬುಕ್ ವಾಮಿಗೆ ಹೋಗಿ ಬರೋ ಅಷ್ಟೊತ್ತಲ್ಲಿ ಅಂಗಡಿ ಸೆಟಪ್ ಮಾಡಿರ್ತಾರೆ ಅಂದ್ಕೊಂಡೆ, ಆದರೆ ಇನ್ನೂ ಮಾಡ್ತಾನೆ ಇದ್ದಾರೆ. And I want 2 letters. ಸೊ ಸ್ಟಾಕ್ಸ್ ಎಲ್ಲ ಯಾವಾಗ ಓಪನ್ ಮಾಡೋದು ನೀವು? ಸೊ ನಮ್ಮ ರಾಖಿ ರೆಡಿ ಆಗ್ತಾ ಇದೆ. ಫಸ್ಟ್ ಚೈನಲ್ಲಿ ಮಾಡಿಸ್ಕೊಳ್ಳೋಣ ಅಂದ್ಕೊಂಡೆ, ಆಮೇಲೆ ಇದ್ರಲ್ಲಿ ಚೆನ್ನಾಗಿರತ್ತೆ ಅಂತ ಈ ಥರ ಬ್ರೇಸ್ಲೆಟ್ ಮಾಡಿಸ್ಕೊತಾ ಇದ್ದೀವಿ. ಎಷ್ಟಂದ್ರೆ ಇದು ಬ್ರೇಸ್ಲೆಟಿಗೆ? 50 ರೂಪಾಯಿ ಕಮ್ಮಿ ಮಾಡಿ. ಫಿಕ್ಸ್ಡ್ ಪ್ರೈಸ್. ಅವ್ರಿಗೆ ಮಾತ್ರ 90-80 ತಗೊಂಡ್ರಿ. ಚೈನ್ ತಾನೇ ಅದು. ಚೈನಿಗೆ ಹಂಗೆ, ಇದಕ್ಕೆ ಹಿಂಗ? ಚೈನ್ಗೆ ಕಲರ್ ಫೇಡ್ ಆಗಿಬಿಡುತ್ತೆ, ಇದಕ್ಕೆ ಕಲರ್ ಫೇಡ್ ಆಗಲ್ಲ. ಇದು ನನ್ನ ರಾಖಿ ಔಟ್ಫಿಟ್. ಇದು ನನ್ನ ರಾಖಿ ಮತ್ತು ಅವ್ರಿಗೆ ಕೊಡ್ತಿರೋ ಗಿಫ್ಟ್ಸ್. ಇದು ಕುಂಕುಮ. ಸೊ ನಮ್ಮದ್ರಲ್ಲಿ ಕುಂಕುಮ ಇಡ್ತೀವಿ ಫಸ್ಟು. ನಾನಿವಾಗ ನಿಮಗೆ ಮೈ ಬ್ರದರ್ ಫ್ರಮ್ ಅನದರ್ ಮದರ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ, ಮಿಸ್ಟರ್ ಶರತ್. ಸೊ ನಮ್ಮಣ್ಣ ಆಲ್ರೆಡಿ ನನಗೋಸ್ಕರ ಬಂದು ವೆಯ್ಟ್ ಮಾಡ್ತಾವನೆ. ರಾಖಿ ಕಟ್ಟಿದ್ರೇ ಅಣ್ಣ ತಂಗಿ ಆಗಬೇಕು ಅಂತ ಏನಿಲ್ಲ. ಇವ್ರು ಆ್ಯಕ್ಚುಲಿ ಉದಯ್ ಫ್ರೆಂಡು. ದ ಡೇ 1 ನನಗೆ ಯಾವಾಗ ಗೊತ್ತಾಯಿತು ಇವ್ರು ಗೊತ್ತಾದರೂ ನನಗೆ ಆವತ್ತಿಂದನೂ ಈಸ್ ಬಿನ್ ಸೋ ಪ್ರೊಟೆಕ್ಟಿವ್. ಒಂಥರ ಸೇಫ್ ಫೀಲಿಂಗ್ ಬರುತ್ತೆ. ಎಲ್ಲಿ ಹೋದ್ರೂ ಇನ್ ಕೇಸ್ ಉದಯ್ ಬ್ಯುಸಿ ಇದ್ರೂ ನಾನು ಎಲ್ಲಿದ್ದೀನಿ, ಏನು ಮಾಡ್ತಾಯಿದ್ದೀನಿ, ಸೇಫಾಗಿದ್ದೀನ, ನಾನು ಸೆಕ್ಯೂರ್ ಫೀಲ್ ಆಗ್ತಾಯಿದ್ದೀನ ಅಂತ ಯಾವಾಗಲೂ ಅಬ್ಸರ್ವ್ ಮಾಡ್ತಿರ್ತಾರೆ. ಸೊ ಇವರು ನನ್ನ ತಮ್ಮನಿಗಿಂತ 1 ಕೈ ಜಾಸ್ತಿನೇ.
ಥ್ಯಾಂಕ್ ಗಾಡ್ ಅವರಿಗಂತೂ ರಾಖಿ ತುಂಬ ಇಷ್ಟ ಆಯಿತು. ಡಿಫ್ರೆಂಟಾಗಿದೆ, ಯಾವಾಗಲೂ ಹಾಕೊಬೋದು, ನಾನು ದೃಷ್ಟಿಗೆ ಬೇರೆ ಇವೆಲ್ಲ ಇದೆ ಅಂತ ತುಂಬ ಹೇಳ್ತಿದ್ರು, ತುಂಬ ಇಷ್ಟಪಟ್ಟರು. ನನಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಓ ಮೈ ಗಾಡ್, ಏನೋ ಒಂದು ಟ್ರೈ ಮಾಡಿದ್ದು ಇಷ್ಟ ಆಯ್ತಲ್ಲ ಅಂತ. ನಾನು ಚೆನ್ನಾಗಿ ಕಾಣಿಸೋ ಥರ ವಿಡಿಯೋ ತೆಗಿಯೋಕ್ಕಲ್ಲ, ನಿನ್ನ ಸಿಂಗಲ್ಲು ಅಂತ ಬಿಲ್ಡಪ್ ಕೊಡ್ತಿದ್ರು. ಸೊ ಚೆನ್ನಾಗಿ ಕಾಣಿಸ್ತಿದಾರ. ನಮ್ಮ ಅಣ್ಣ ಕೆಲಸ ಮಾಡ್ತಿರ್ತಾನೆ ಅಂತ ಅಂದ್ಕೊಂಡ್ರೆ, ನಾನೇನೋ ಕೆಲಸ ಮಾಡ್ತಿರ್ತಾನೆ ದಬಾಗ್ತಿರ್ತಾನೆ ಅಂತ ಜ್ಯೂಸ್ನೆಲ್ಲ ತೊಗೊಂಬಂದರೆ ಇಲ್ಲ ಆರಾಮಾಗಿ ಕಾಫಿ ವಾಟ್ ಇಸ್ ಇಟ್ ಕಾಫಿ ಇಂಡಿಯನ್ ಕಾಫಿ ಹೌಸ್ ಎಲ್ಲಿ ಕೆಲಸ ಮಾಡೋದು? ಇಲ್ಲಿ ಕಾಫಿ ಬೋರ್ಡ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡೋದು. ಶೋ ಇಟ್ ಇಷ್ಟ ಆಯ್ತಾ? ಸೂಪರ್ ಆಗಿದೆ, ಫ್ರ್ಯಾಂಕ್ ಆಗಿ ಹೇಳ್ಬೇಕು, ಸೀರಿಯಸ್ ಆಗಿ ಸೂಪರ್ ಆಗಿದೆ, ಚೆನ್ನಾಗಿದೆಯಾ? ನನ್ನ ಐಡಿಯಾ ಸಾಕಾಗಿದೆ. ಹೋಗಿದ್ನಂತೆ. ಸೊ ಸೈಟ್ ವಿಸಿಟ್ ಮಾಡ್ಕೊಂಡು ಹೆಂಗಾಗಿದೆ ಅಂದರೆ ಮುಖ ನೋಡೋಕ್ಕಾಗಲ್ಲ ಅಂತ. ಪ್ಲೀಸ್ ಶೋ ಯುವರ್ ಮುಖ ದರ್ಶನ. ಕಮ್ ಸಿ. ವಾಂತಿ ಮಾಡ್ಕೊಳ್ಳೋ ಥರ ಇದ್ದಾನೆ. ಮನೆಗೆ ಹೋಗೋಕ್ಕಾಗಿಲ್ಲ, ಅದಕ್ಕೆ ಆನ್ ದ ವೇ ರೂಟಲ್ಲೇ ರಾಖಿ ಕಟ್ಟೋಣ ಅಂತ ಕರೆದಿದ್ದೀನಿ. ಹೆಂಗಿದೆ ಯಕ್ಷಿ? ಚೆನ್ನಾಗಿದೆ. ಇಷ್ಟ ಆಯ್ತಾ? ನಿಜ ಸುಳ್ಳು ಹೇಳ್ಬೇಡ, ನಿಜ. ಇವನು ನನ್ನ ಮುದ್ದಿನ ತಮ್ಮ ಅಕ್ಷಯ್ ಅಂತ. ಇವನ್ನ ನೋಡ್ದಾಗ ಇವಾಗ ಒಂದು ಹಾಡು ನೆನಪಾಗತ್ತೆ ನನಗೆ. ನಿನ್ನ ಮೂತಿ ನೋಡಬೇಕು ಪ್ಲೀಸ್ ಗಡ್ಡ ಬೋಡ್ಸಯ್ಯ ಅಂತ. ಹೌದು, ಹಾಗೆ ಇದ್ದಾನೆ ಇವಾಗ ಒಂಚೂರು. ತುಂಬ ಮಿಸ್ ಮಾಡ್ಕೊತೀನಿ ಇವನ್ನ. ಮದುವೆಗಿಂತ ಮುಂಚೆ ಕಿತ್ತಾಡ್ತಿದ್ದಿದ್ದು. ನಮ್ಮಮ್ಮ ಯಾವಾಗಲೂ ಬೈಯೋರ್ತು, ಒಳ್ಳೆ ನಾಯಿಗಳ ಥರ ಕಿತ್ತಾಡ್ತಿದ್ದಾರೆ. ಅವಾದರೂ ಚೆನ್ನಾಗಿರ್ತವೆ ಸ್ವಲ್ಪ. ನೋಡಿ ಗೈಸ್, ಸ್ವೀಟ್ ಎಷ್ಟಿಷ್ಟ ಅಂದರೆ ಮನೆಗೆ ಎತ್ಕೊಂಡು ಹೋಗೋ ಅಂದರೆ ತಿಂತೋನೆ. ಈ ವರ್ಷ ನನ್ನ ರಕ್ಷಾ ಬಂಧನ್ ರೋಡಲ್ಲೇ ಮುಗೀತು. ಸೊ ಯಾರಿಗೂ ಇವಾಗ ಸಿಗೋಷ್ಟು ಮನೆಗೆ ಹೋಗೋಷ್ಟು ಟೈಮ್ ಇಲ್ಲ. ಸೊ ನನ್ನ ರಕ್ಷಾ ಬಂಧನ್ ಹೀಗಿತ್ತು. ಸೊ ನಿಮ್ಮದೆಲ್ಲ ಹೇಗೆ ನಡೀತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಗೈಸ್, ಬಾಯ್.